ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ವೈನಾಡೆ ಗೆಲ್ಸಿದೆ ನೋಡೆ, ಸಂಸತ್ತು ಕರೆದಿದೆ ನೋಡೆ, ಹಿಂಗ ಹಾಡ ಹಾಡ್ಕೊಂಡು ಸಂಸತ್ತಿಗೆ ಬಂದಿದ್ದು ಅಂದ್ರ ಪ್ರಿಯಾಂಕಾ ವಾದ್ರಾ. ಅದೇ ರೀ, ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ. ಸಂಸತ್ನ್ಯಾಗ ಮೈಕ್ ಸಿಕ್ಕಿದ್ದು ಏನು ತಮ್ಮ ಅಣ್ಣನ ಮುಂದೆ ಕಡಿಮೆ ಇಲ್ಲ, ತಾನೇ ದೊಡ್ಡ ಜೋಕರ್ ಅನ್ನೋದನ್ನ ಸಾಬೀತು ಮಾಡ್ಬೇಕಲ್ಲ. ಹಿಂಗಾಗಿ ಮಾತಾಡಿದ್ದು. ಹಿಮಾಚಲ ಪ್ರದೇಶದಾಗ ಸಣ್ಣ ಪುಟ್ಟ ರೈತರು ಕಣ್ಣೀರ್ ಹಾಕ್ಲಿಕ್ಕತ್ತಾರಂತ ಪಿಂಕಿ ಸಿಸ್ಟರ್ ಹೇಳಿದ್ರು. आज हिमाचल में देखिए, जितने भी कानून बने हैं वो सब बड़े बड़े उद्योगपतियों के लिए बन रहे हैं. हिमाचल में जो सेब उगता था उसके जो छोटे छोटे किसान हैं वह रो रहे हैं, क्योंकि एक व्यक्ति के लिए सब कुछ बदला जा रहा है. ಕಾಮಿಡಿ ಏನು ಗೊತ್ತೇನ್ರಿ? ಹಿಮಾಚಲ ಪ್ರದೇಶದಾಗ ಅಧಿಕಾರದಾಗಿರುವುದು ಇದೇ ಕಾಂಗ್ರೆಸ್ ಪಕ್ಷನೇ. ಈ ಅಕ್ಕಂಗ ಅದನ್ನು ಗೊತ್ತಿದ್ದಂಗೆ ಕಾಣೋದಿಲ್ಲ. ರೈತರನ್ನ ಗೋಳ್ ಹೊಯ್ಕೊಳ್ಳಿಕತ್ತಿರೋ ಕಾಂಗ್ರೆಸ್ ವಿರುದ್ಧನೇ ಪಿಂಕಿ ಅಕ್ಕ ಮಾತಾಡಿ ಮಂಕಿ ಆದ್ರ ಅಂತ ಅನ್ಸ್ಲಿಕತ್ತದ. ಇನ್ನು ಕರ್ನಾಟಕದಾಗನು ಅವ್ರದೇ ಪಕ್ಷ ಇರೋದು. ಇಲ್ಲಿ ವಕ್ಫ್ ವಿವಾದದಿಂದ ನಮ್ಮ ಕನ್ನಡಿಗ ರೈತರು ಸಹಿತ ಕಾಂಗ್ರೆಸ್ಸಿಗೆ ಹಿಡಿ ಶಾಪ ಹಾಕ್ಲಿಕತ್ತಾರ್ರಿ. ತಮ್ಮ ಹೊಲ ಜಮೀನು ಎಲ್ಲ ಸಾಬ್ರ ಪಾಲಾಗ್ಲಿಕ್ಕತ್ರ ಸುಮ್ಮನಿರ್ಲಿಕ್ಕೆ ಆಗ್ತದೇನ್ ಹೇಳ್ರಿ? ಸರ್ಕಾರನೇ ಮುಂದೆ ನಿಂತು ಕಬಳಿಕೆ ಮಾಡ್ಲಿಕ್ಕತ್ತದ. ಹಿಮಾಚಲ ಪ್ರದೇಶದಾಗೂ ಸಹಿತ ಅವ್ರದೇ ಸರ್ಕಾರ ಐತಿ, ಅಲ್ಲಿನೂ ರೈತರಿಗೆ ಸಂಕಷ್ಟ ಅಂತ. ಇದಕ್ಕ ಹೇಳಿದ್ರಿ, ಗಾಂಧಿ ಪರಿವಾರದ ಪಕ್ಷಕ್ಕೆ ಅಧಿಕಾರ ಸಿಗಬಾರ್ದು ಅಂತ ಅನ್ನೋದು. ಅವ್ರ ಮೊದಲ ಭಾಷಣದಾಗ ಮಾತಾಡಿದ್ದು ಯಾರ ಬಗ್ಗೆ ಗೊತ್ತಾ? ಊರ್ ತುಂಬಾ 108 ಸಮಸ್ಯೆ ಕಷ್ಟ ತ್ರಾಸಗಳದಾವ, ಅಂತಾದ್ರಾಗ ಸಂಭಲ್ನ್ಯಾಗ ಗಲಭೆ ಮಾಡಿ ಅಧಿಕಾರಿಗಳ ಮ್ಯಾಲ ಕಲ್ಲು ಒಗದು ಈ ಪೊಲೀಸರ ಗುಂಡು ತಿಂದು ಸತ್ತಂತ ಮುಸ್ಲಿಮರ ಬಗ್ಗೆ ಮಾತಾಡಿದ್ದು. ಏನು ಕರುಣಾಜನಕ ಕಥೆಯನ್ನೇ ಕಟ್ಟುದ್ರಂತೀರಿ ನೀವು. ಇದೊಂಥರ ವೋಟ್ ಬ್ಯಾಂಕ್ ಲವ್ ಸ್ಟೋರಿ ಅಂತ ಹೇಳಬಹುದು. संभल के कुछ लोग आए थे हमसे मिलने, जो मृतकों के परिवार के सदस्य थे. उसमें 2 बच्चे थे, अदनान और उजैर. उसमें 2 बच्चे थे, अदनान और उजैर. एक बच्चा मेरे बच्चे की उम्र का है, दूसरा उससे छोटा 17 साल का है. दर्जी के बेटे थे. दर्जी का एक ही सपना था कि वो अपने बेटों को पढ़ाएगा लिखाएगा, एक बेटा डॉक्टर बनेगा, एक बेटा भी सफल होगा दूसरा बेटा भी अपने जीवन में सफल होगा. उनके पिताजी हर रोज उनको स्कूल छोड़ते थे. उस दिन भी स्कूल छोड़ने के बाद अपनी दुकान में चले गए. उन्हें पता नहीं था कि विवाद हो रहा है. उन्होंने भीड़ देखी, घर आने की कोशिश की तो पुलिस ने गोली से मार डाला. वो 17 साल का बच्चा अदनान मुझसे कहता है, वो 17 साल का बच्चा अदनान मुझसे कहता है कि मैं बड़ा होकर डॉक्टर बन के दिखाऊंगा, मैं अपने पिता का सपना साकार करूंगा. ये सपना, ये आशा उसके दिल में हमारे संविधान ने. ಗಲಭೆದಾಗ ಭಾಗಿಯಾದವರಿಗೆ ಸನ್ಮಾನ ಮಾಡ್ಬೇಕಿತ್ತೇನ್ರಿ ಇವ್ರ ಪ್ರಕಾರ? ಪೊಲೀಸರ ಮ್ಯಾಲ ಕಲ್ಲು ಒಗದ ರಾಕ್ಷಸರಿಗೆ ಶಾಲ್ ಹೊದಿಸ್ಬೇಕಾಗಿತ್ತ? ಅದನ್ನ ಎಲ್ಲಾ ಮಾಡ್ಲಿಕ್ಕೆ ಹೋಗು ಮುಂದ ಅವ್ರಿಗೂ ನೆನಪಾಗಬೇಕಾಗಿತ್ತು, ತಮಗೂ ಮಕ್ಳಿರ್ತಾವ, ಸಂಸಾರ ಇರ್ತೈತಿ, ಜೀವನ ಅದ ಅಂತ ಹೇಳಿ. ಯಾವನೋ ಮುಲ್ಲಾ ಹೇಳ್ದ, ಅವನ ಮಾತೆ ಶಾಸನ ಅಂದ್ಕೊಂಡು ಹೋದ್ರ ಏನಾಗ್ತದ ಹೇಳ್ರಿ? ಒಂದ್ ಅಪರೂಪದ ಮೀಟಿಂಗ್ ರಪ್ಪ. ಬಾಲಿವುಡ್ ನಟ ನಟಿಯರ ಜೊತೆಗೆ ಮೋದಿ ಮೀಟಿಂಗ್ ಇತ್ತು. ಲೋಕಾರೂಢಿ ಮೀಟಿಂಗ್ ಅದು. ಅದ್ರಾಗ ಏನ ರಾಜಕೀಯ ಅನ್ನೋದು ಇರ್ಲಿಲ್ಲ. ಮೋದಿ ನಟ ನಟಿಯರು, ಕ್ರೀಡಾಪಟುಗಳು, ಉದ್ಯಮಿಗಳು ಹಿಂಗ ಎಲ್ಲಾರ ಜೊತೆನೂ ತಮಗ ಟೈಮ್ ಸಿಕ್ಕಾಗ ಅವ್ರಿಗೆ ಸಿಗ್ತಿರ್ತಾರ, ಅವ್ರ ಜೊತೆ ಮಾತುಕತೆ ಆಡ್ತಾರ. ಅಲ್ಲಿ ಭಾರತದ ಸ್ಟಾರ್ ನಟಿ ಆಲಿಯಾ ಭಟ್ನು ಬಂದಿದ್ರು. ಮೋದಿ ಜೊತೆಗೆ ಒಂದು ಸಂವಾದನೂ ನಡೀತು. ಅವ್ರು ಕೇಳಿದಾರ್ಯಪ್ಪ, ಏನಂತಂದ್ರ, ನೀವು ಇತ್ತೀಚೆಗೆ ಆಫ್ರಿಕಾಕ್ ಹೋಗಿದ್ರಲ್ಲ, ಅಲ್ಲಿನ ಸೈನಿಕರ ಜೊತೆಗೆ ನೀವು ನಿಂತಿದ್ರಿ, ಅವಾಗ ನನ್ನ ಹಾಡನ್ನ ನೀವು ಹಾಡ್ಲಿಕ್ಕತ್ತಿದ್ರಿ. ಬಹಳ ಮಂದಿ ನನಗ ಆ ವಿಡಿಯೋ ಕ್ಲಿಪ್ ಕಳಿಸಿದ್ರು. ಅದನ್ನ ನೋಡಿ ನನಗ್ ಬಹಳ ಹಿಗ್ಗಾಯ್ತು. ನೀವು ಹಾಡ್ ಕೇಳ್ತೀರಂತ ನನಗ್ ಬಹಳ ಖುಷಿ ಆಯ್ತು ಅಂತ ಅಂದ್ರು. ಅವಾಗ ಮೋದಿ ಹೇಳಿದ್ದು, ನನಗ ಹಾಡ್ ಕೇಳೋದಂದ್ರ ಬಹಳ ಇಷ್ಟ, ಬಹಳ ಖುಷಿ, ಯಾವಾಗೆಲ್ಲ ಟೈಮ್ ಸಿಗ್ತದ ಅವಾಗ ಕೇಳ್ತಿರ್ತೀನಿ ಅಂತ ಅಂದ್ರು.
अभी हाल ही में आप आई थिंक अफ्रीका गए थे और वहाँ भी मैंने एक क्लिप देखा था, आप एक जवान के साथ खड़े थे और वो उस टाइम मेरा गाना गा रहे थे समझा आप, पर मैंने वो क्लिप देखा था और काफ़ी लोगों ने मुझे भेजा था और सब लोग बहुत खुश हो गए। बट एक चीज़ मैं कहना चाहूँगी, गाना जो है जो दुनिया को यूनाइट करता है, स्पेशली जो हिंदी गाने होते हैं, मतलब लोग गाते ही रहते हैं, शायद शब्द उनको समझ में ना आए। और ये मैंने काफ़ी देखा जब हम ट्रैवल करते हैं, खास करके ऑफकोर्स विद राज कपूर सॉन्ग्स। बट इवन नाउ आई थिंक एक जो एक स्पेशल फीलिंग और एक सेंटिमेंट होता है हमारे गानों में, सब लोग और इंस्टेंटली कनेक्ट करते हैं। और उसी के साथ एक क्वेश्चन था आपके लिए, क्या आप गाने सुन पाते हैं? मैं सुन पाता हूँ क्योंकि मुझे अच्छा लगता है, कभी मौका मिल जाए तो मैं जरूर सुन लेता हूँ। ಅದೇ ಸಂವಾದದಾಗ ಇನ್ನೊಬ್ಬ ಸ್ಟಾರ್ ನಟ ರಣಬೀರ್ ಕಪೂರ್ ಒಂದು ಮಾತು ಹೇಳ್ತಾರ, ನನ್ನ ಜೀವನ ಇರೋ ತನಕ ಈ ದಿನಾನ ನಾನು ಮರೆಯುವುದಿಲ್ಲ, ನೆನಪು ಹಾರುವುದಿಲ್ಲ. ನಮ್ಮ ಭೇಟಿಗೆ ಅವಕಾಶ ಕೊಟ್ಟಂತ ನಿಮಗ ನಾವು ಸದಾ ಋಣಿಯಾಗಿರ್ತೀವಿ ಅಂತ ಹೇಳ್ತಾರ. ಇಂಥ ಪ್ರಧಾನಿಯನ್ನ ಪಡೆದ ಭಾರತನೇ ಧನ್ಯ ಅಲ್ಲೇನ್ರಿ? पिछले हफ्ते जो हमारी व्हाट्सएप फैमिली ग्रुप है, हमें एक हफ्ते से सिर्फ ये डिसाइड करें कि हम कैसे आपको कहेंगे प्राइम मिनिस्टर जी, प्रधानमंत्री जी। रीमा बुआ मेरे को रोज फोन करके पूछ रही है क्या मैं ये बोल सकती हूँ, क्या मैं ये वो बोल सकती हूँ। मैं भी आपका परिवार का हूँ भाई, आपको जो मर्जी पड़े वो बोलिए। बहुत अच्छा रट के हाँ। आदरणीय प्रधानमंत्री श्री नरेंद्र मोदी जी। कट। ಕರ್ನಾಟಕದಾಗ ಮುಸ್ಲಿಮರ ಪರವಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಐತಿ, ಆದ್ರೆ ಇಲ್ಲಿ ಮುಸ್ಲಿಮರಿಗೆ ಬದುಕ್ಲಿಕ್ಕೆ ಎಂಥ ವಾತಾವರಣ ಐತಿ ಅನ್ನೋದು ಮ್ಯಾಟ್ರ್ ಆಗ್ತದಿಲ್ಲ ಹೇಳ್ರಿ. ತಡ್ರಪ್ಪ, ಹಿಂದೂಗಳು ಈಗ ಯಾರಿಗೂ ಅವ್ರಿಗೆ ಕಷ್ಟ ಕೊಡಕತ್ತಿಲ್ಲ, ಈಗ ತಲ್ ಬಿಡ್ರಿ, ಯಾವಾಗ್ಲೂ ಹಿಂದೂಗಳು ಹಿಂಗೆಲ್ಲ ತ್ರಾಸ್ ಕೊಟ್ಟಿಲ್ಲ, ಕೊಡುವಂತ ಗುಣ ಅವ್ರಿಗಿಲ್ಲ. ಆದ್ರ ಮುಸಲ್ಮಾನ ಹೆಣ್ಮಗಳೊಬ್ಬಕಿ ಸೀಕ್ರೆಟ್ ಆಗಿ ಸಿಗರೇಟ್ ಸೇದ್ಕೊಂಡ್ ಕುಂತಿದ್ಲು. ಅಲ್ಲಿ ಬಂದ್ರ ನೋಡ್ರಿ ಯಾರೋ ವಿಡಿಯೋ ಮಾಡ್ಲಿಕ್ಕ. ಖರೆ ಹೇಳ್ಬೇಕಂದ್ರ ನೋಡ್ರಿ, ತಾನೇ ಅಬ್ದುಲ್ಲಾ ತಿಳ್ಕೊಳನವ, ಈ ಬುರ್ಖಾದಾರಿ ಬುಲ್ಲಾ ಬೇಬಿ ಧಮ್ ಹೊಡಿಲಿಕ್ಕ ಅಬ್ದುಲ್ಲನ ಅಪ್ಪಣೆ ಬೇಕು ಅನ್ನೋ ತರ ವಿಡಿಯೋ ಮಾಡ್ಕೊಂತ ಬಂದಾನ. ಕುತ್ಕೊಳ್ಳಿ ಕುತ್ಕೊಳ್ಳಿ ಅಲ್ಲಿ ಕುತ್ಕೊ, ನೀನು ಅಲ್ಲಿ ಕುತ್ಕೊಂಡು लिखा बंदल सिगरेट मार रही हैं मुसलमान आगे छुकरे हाँ, मुसलमान आगे छुकरे हाँ, देखो इनो ಮುಸಲ್ಮಾನ್ ಆಗಿ ಶುಕ್ರಿಯಾ ಪ್ರೈವೇಸಿ ಇದು ನಿಮ್ಮ ಅಪ್ಪಂದು ಇಲ್ಲ, ಇದು ಹಿಜಾಬು ನಿಮ್ಮ ಅಪ್ಪಂದಿಲ್ಲ, ಇದು ಹಿಜಾಬ್ ನಿಮ್ಮ ಅಪ್ಪಂದಿಲ್ಲ ಆಯ್ತಾ? ಹಿಜಾಬ್ ತೆಗ್ದಿ ಹೊಡಿ, ಹಿಜಾಬ್ ತೆಗಿ, ಏನನ ಮಾಡ್ಕೋ, ಅರ್ಥ ಆಯ್ತಾ? ಹಿಜಾಬ್ ತೆಗ್ದಿ ನೀನ್ ಏನನ ಎಲ್ಲನ ಹೋಗು, ಯಾರು ಕೇಳಾನ ನಿನ್ಗೆ. ಅಲ್ರಪ್ಪ, ಯಾಕೆ ಮುಸ್ಲಿಂ ಗಂಡಸರು ಬಟ್ಟಿ ಪಂಜರದಾಗಿರುವಂತ ಹೆಣ್ಣಿಗೆ ಸಾಮಾಜಿಕ ಸ್ವಾತಂತ್ರ್ಯ ಕೊಡುದಿಲ್ಲ ಏನಂತ ನೋಡ್ರಿ. ಮುಸ್ಲಿಂ ಗಣಮಕ್ಳು ಬೆಕ್ಕಾದ ಕೊಳಕ್ ಕೆಲ್ಸಗಳು ಮಾಡಬಹುದು, ಗಾಂಜಾ ಹೊಡಿಬಹುದು, ಕಲ್ಲು ಒಗಿಬಹುದು, ಬೆಕ್ಕದ್ ಮಾಡಬಹುದು. ಈ ಹೆಣ್ಮಗಳ ಸಿಗರೇಟ್ ಸೇದ್ಲಿಕ್ಕತ್ರ ಹಿಂಗ ಬಂದ್ ವಿಡಿಯೋ ಮಾಡ್ತಾನ. ಖರೆ ವಿಡಿಯೋ ಪೂರ್ತಿ ನೋಡದಾಗ ಗೊತ್ತಾಗ್ತದ ನಿಮಗ ಅವನಿಗೆ ಆಕಿಗೆ ಏನ್ ಸಂಬಂಧ ಇಲ್ಲ, ಗೊತ್ತಿಲ್ಲ. ಖರೆ ಅಂದ್ರು ಸಿಗರೇಟ್ ಅನ್ನೋದು ಏನ್ ಹೇಳ್ರಿ, ಆರೋಗ್ಯಕ್ಕೆ ಹಾನಿಕರ. ಅದ್ ಹಿಂದೂ ಮುಸ್ಲಿಂ ಯಾರ್ ಬೆಕ್ಕದವ್ರಾಗ್ಲಿ, ಗಣ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಸಿಗರೇಟ್ ಸೇದಬಾರ್ದು. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿರ್ತೈತಿ. ಆದ್ರ ನೋಡ್ರಿ ಇಲ್ಲಿ ಹೆಂಗದ, ಖರೆ ಸಮಸ್ಯೆಯಲ್ಲಿ ಸಿಗರೇಟ್ ಇಂದಲ್ಲ, ಹಿಜಾಬ್ ಹಾಕೊಂಡು ಸಿಗರೇಟ್ ಸೇರ್ಲಿಕ್ಕತ್ತಿದ ಸಮಸ್ಯೆ ಅಂತ. ಎಷ್ಟು ಹಿಜಾಬಿಗೆ ಮರ್ಯಾದೆ ಕೊಡ್ತಾರಂದ್ರ, ಹಿಜಾಬ್ ತೆಗೆದು ಬೆಕ್ಕಾದ್ ಮಾಡಂತ, ಆದ್ರ ಅದು ಸಮಸ್ಯೆ ಆಗಲ್ಲಂತ ಅವ್ರಿಗೆ. ಹಿಜಾಬ್ ಹಾಕೊಂಡು ಸಿಗರೇಟ್ ಸೇರ್ಲಿಕ್ಕತ್ತಿದೆ ದೊಡ್ಡ ಸಮಸ್ಯೆ ಅಂತ. ಇವ್ರು ನೋಡುವಂತ ದೃಷ್ಟಿಕೋನ ಹೆಂಗೈತಿ ನೀವ ವಿಚಾರ ಮಾಡ್ರಿ. ನಮ್ಮ ಭಾರತ ಈಗ ಹೊರಗಿನ ಶತ್ರುಗಳ ಜೊತೆಗೆ ಆರಾಮಾಗಿ ಹೋರಾಡ್ತದ ನೋಡ್ರಿ. ಈಗಷ್ಟು ಶಕ್ತಿ ಸಾಮರ್ಥ್ಯ ಇದ್ದೇ ಅದ. ಆದ್ರ ದೇಶದ ಒಳಗೆ ಇದ್ಕೊಂಡು ದೇಶದ ವಿರುದ್ಧ ಕೆಲಸ ಮಾಡುವಂತ ಅರಿಷ್ಟಗಳು ಕೊಳಕ್ ಮಂದಿ ಇರ್ತಾರ ನೋಡ್ರಿ, ಅಂಥವ್ರ ಬಗ್ಗೆ ಬಹಳ ಎಚ್ಚರದಿಂದ ಇರ್ಬೇಕಾಗ್ತದ. ಬಾಂಗ್ಲಾದೇಶದಿಂದ ಬಂದಂತ ಅಕ್ರಮ ವಲಸಿಗರನ್ನ ಹಿಂದೂ ಸನ್ಯಾಸಿ ಒಬ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕ್ಯಾರ. पैसे बढ़ा दिए थोड़े, पहले तो दिए थे उससे डबल करें इस बार, अब डबल कर दिए।
दानिश ही बोल रहे हैं 500 रुपए कार्ड की लगी हुई कह रही है कितने पैसे लोगे? 5 कार्ड बनाने हैं अहमदाबाद के और 6 कार्ड कारियों में सूरत के। अरे आतंकवादी है ये तो। एक तो ये बना रहा है कार्ड, क्या नाम है तेरा? दानिश। ये दानिश है, बांग्लादेशों के कार्ड बना रहा है। और एक ही बना रहा है तेरा, क्या नाम है तेरा? ये वसीम कहाँ का रहने वाला है? ये हसनपुरा का रहने वाला है। फर्जी कार्ड यहाँ बना रहा है, आईडी बांग्लादेशों की बना रहा है, यूपी की बना रहा है, बिहार के बना रहा है। भैया गिरफ्तार करो, फर्जी आधार कार्ड बना रहा था, लाइव पकड़ा इसको हमने। ಇದೇ ಅಲ್ಲೇನ್ರಿ ಮಣ್ ತಿನ್ನೋ ಕೆಲಸ ಅಂತಂದ್ರ ಕೇಸರಿಧಾರಿ ಸರಿಯಾದ ಕೆಲಸನೇ ಮಾಡ್ಯಾರ. ಅವರು ಜೈಪುರ್ MLA ಬಾಲಮುಕುಂದ್ ಆಚಾರ್ಯ. ಸಿಕ್ಕಿ ಬಿದ್ದವ್ರ ಹೆಸರು ಕೇಳಿದ್ರ ಏನದ್ರಾಗ ಆಶ್ಚರ್ಯ ಆಗುದಿಲ್ಲ, ಶಾಕ್ ಆಗುದಿಲ್ಲ ಬಿಡ್ರಿ. ಡ್ಯಾನಿಶ್ ಮತ್ತ ವಸೀಂ ಅಂತ ಹೇಳಿ ಅವ್ರಿಗೆ ನೋಡ್ರಿ ದೇಶ ಬೇಕಾಗಿಲ್ಲ, ಭಾರತ ಅಂದ್ರ ಲೆಕ್ಕಕ್ಕಿಲ್ಲ. ಅವ್ರ ಸಂತಾನನ ಹೆಚ್ಚು ಮಾಡ್ಕೊಳ್ಳೋದು ಒಂದೇ ಅವ್ರ ಗುರಿ. ಈ ನಾಯಿಗಳು ಅಂದ್ರ ಭಯಂಕರ ಚಾಲಾಕಿ ಪ್ರಾಣಿಗಳು ನೋಡ್ರಿ. ಮಾಲ್ಗೊಳದ್ರಾಗ ಮೆಟ್ರೋ ಸ್ಟೇಷನ್ದಾಗಿರುವಂತಹ ಎಸ್ಕಲೇಟರ್ ಹೆಂಗ್ ಕೆಲಸ ಮಾಡ್ತದ ಅನ್ನೋದು ಬಹಳಷ್ಟು ಮಂದಿನೇ ಅನ್ಸ್ತಾರ ಖರೆ. ಆದ್ರ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇಡೀ ದಿನ ಆಟ ಆಡದು ಒಂದು ನಾಯಿ ಈಗ ಅದ್ರ ವಿಡಿಯೋ ವೈರಲ್ ಆಗೈತಿ. ಕೆಳಗಿಂದ ಮ್ಯಾಲ ಹೋಗೋದು, ಮ್ಯಾಲಿಂದ ಕೆಳಗೆ ಬರೋದು, ಇಷ್ಟ ಜೀವನ ಅನ್ನೋದು ನಾಯಿ ಪಾಡ್ ನೋಡ್ರಪ್ಪ. Ok, miren este chico. Él baja las escaleras y vuelve y la sube. Miren. Míralo otra vez. Ahí viene. Mira, pero Míralo. Y ahí vuelve. No, qué cosa. ಭಾರಿ ಅದಲ್ರಿ ಓನರ್ ಹಾಕಿರೋ ಊಟ ಮಾಡೋದಂತ, ಆಮೇಲೆ ಇಲ್ಲಿ ಬಂದು ಆಟ ಆಡೋದಂತ. ಚಂದ ಬದುಕು, ಆರಾಮ್, ಒಂಥರ ನೋ BP ಬಿ ಹ್ಯಾಪಿ ಮೆಥಡ್. ನೀವು ಹಿಂಗ ಆರಾಮಾಗಿರ್ರಿ ಅಂತ ಹೇಳ್ತೀನಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.